ಶ್ರೀ ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿನಿಯರೇ, ನಿಮಗೆಲ್ಲರಿಗೂ ಕೂಡ ಶ್ರೀ ಸತ್ಯ ಸಾಯಿ ಲೋಕ ಸೇವಾ ಗುರುಕುಲಂ ಆನ್ಲೈನ್ ಕ್ಲಾಸಿಗೆ ಸುಸ್ವಾಗತ. ಮ್ಯಾಥಮೆಟಿಕ್ಸಲ್ಲಿ, ರೇಖಾಗಣಿತದಲ್ಲಿ ತ್ರಿಭುಜಗಳ ಸರ್ವಸಮ್ಮತೆ ಬಗ್ಗೆ ನೋಡಿದ್ದೀವಿ. ಅದರಲ್ಲಿ ಒಂದು ಕೊನೆಯ ವಿಷಯವನ್ನು ಈಗ ನೋಡೋದಾಗುತ್ತೆ. ನಾವು ಈಗಾಗಲೇ ಕಲ್ತಿರುವಂಥ ವಿಷಯಗಳು, ಒಂದನೇದಾಗಿ ಬೇರೆ ಬೇರೆ ಆಕೃತಿಗೆ ಪರಿಚಯ ಮಾಡ್ಕೊಂಡಿವಿ. ಎರಡನೇದಾಗಿ ಸರ್ವಸಮ್ಮತೆ ಅಂತ ಹೇಳ್ಬಿಟ್ಟು. ಸೊ ಯು ಆರ್ ಸ್ಟಡಿಡ್ ಅಬೌಟ್ ಕಾಂಗ್ರಿವೆನ್ಸಿ. ಆ ಕಾಂಗ್ರಿವೆನ್ಸಿಯಲ್ಲಿ ತ್ರಿಕೋನ ಸಂಬಂಧಪಟ್ಟಾಗೆ 4 SAS ಸರ್ವಸಮ್ಮತೆ, ಎರಡನೇದು SSS ಅಂತ, ಇನ್ನೊಂದು ASA, ಕೊನೆಯದಾಗಿ RHS. ಈ 4 ಕಂಡೀಷನ್ ಇರ್ತಕ್ಕಂಥ ಸರ್ವಸಮ್ಮತೆಯನ್ನು ನಾವು ನೋಡಿದ್ದೀವಿ. ಮೂರನೇದಾಗಿ ಸಮದ್ವಿಬಾಹು ತ್ರಿಭುಜ, ಅದರ ಲಕ್ಷಣ ಬಗ್ಗೆ ನೋಡಿದ್ದೀವಿ. ಲಕ್ಷಣ ಏನು? ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ 2 ಬಾಹುಗಳು ಸಮನಾಗಿದ್ದರೆ ಆ ಸಮನಾದ ಬಾಹುಗಳಿಗೆ ವಿರುದ್ಧವಾಗಿರ್ತಕ್ಕಂಥ ಕೋನಗಳು ಕೂಡ ಪರಸ್ಪರ ಸಮನಾಗಿರ್ತದೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ವಿಲೋಮ ಏನು ಹೇಳ್ತದೆ? ಸಮನಾದ ಕೋನಗಳ ವಿರುದ್ಧ ಬಾಹುಗಳು ಸಮನಾಗಿರ್ತದೆ ಅಂತ ಹೇಳ್ಬಿಟ್ಟು. ದ ಸೈಡ್ಸ್ ಅಪೋಸಿಟ್ ಟು ಈಕ್ವಲ್ ಆ್ಯಂಗಲ್ಸ್ ಆರ್ ಈಕ್ವಲ್. ದ ಆ್ಯಂಗಲ್ಸ್ ಅಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್. ದಿಸ್ ಈಸ್ ದ ಪ್ರಾಪರ್ಟಿ ಆಫ್ ಐಸಾಸೆಲಸ್ ಟ್ರಯಾಂಗಲ್ಸ್. ಸಮದ್ವಿಬಾಹು ತ್ರಿಕೋನ ಅಂದರೆ ಐಸಾಸೆಲಸ್ triangles. So that also you have studied in the last class. Okay. And next one you have studied about some problems about congruency of triangles. You have worked out 2 problems on this. Is it not? ಇವಾಗ ಇವತ್ತಿನ ವಿಷಯ ನೋಡೋಣ. ತ್ರಿಭುಜಗಳ ಅಸಮಾನತೆ ಅಂತಾರೆ. ಅಸಮಾನತೆ ಅಂದ್ರೇನು? ಒಂದು ತ್ರಿಭುಜ ತಗೋತೀನಿ, ರಫ್ ಫಿಗರ್ ಮಾಡ್ತಿದ್ದೀನಿ. ಇದನ್ನು ABC ಅಂತ ಕರೆದ್ರೆ ABC ತ್ರಿಭುಜ. ಇದರಲ್ಲಿ ಇದು ಅಸಮಾನ ತ್ರಿಭುಜ ಅಂತ ಕರೆಯೋಣ. ಈಗ ಉದಾಹರಣೆ BC ಒಂದು 10 ಸೆಂಟಿಮೀಟರ್ ಅಂತ ಇಟ್ಕೊಳ್ಳುವ, AC ಒಂದು 8 ಅಂತ ಇಟ್ಕೊಳ್ಳುವ, ಇದು ಒಂದು 5 ಅಂತ ಇಟ್ಕೊಳ್ಳುವ. ಈ ಥರ ಇದ್ದರೆ ಅಸಮಾನ ತ್ರಿಭುಜ ಅಂತ ಕರೀತಾರೆ ಅಲ್ವಾ? ಈ ಅಸಮಾನ ತ್ರಿಭುಜಕ್ಕೆ ಇನ್ನೊಂದು ಹೆಸರು ಸ್ಕೆಲೀನ್ ಟ್ರಯಾಂಗಲ್ ಅಂತಲೂ ಕರೀತಾರೆ. ಇವಾಗ ಬಾಹುಗಳು ವ್ಯತ್ಯಾಸ ಆದಾಗ ಕೋನಗಳು ವ್ಯತ್ಯಾಸ ಆಗ್ತವೆ ಅಲ್ವಾ? ಉದಾಹರಣೆಗೆ ಈ ಕೋನ ಒಂದು 30 ಡಿಗ್ರಿ ಅಂತ ತಗೊಂಡ್ರೆ, ಉದಾಹರಣೆ ಈ ಕೋನ ಒಂದು 60 ಡಿಗ್ರಿ ಅಂತ ತಗೊಂಡ್ರೆ ಈ ಕೋನ 90 ಡಿಗ್ರಿ ಆಗತ್ತೆ. ದೊಡ್ಡ ಬಾಹುವಿನ ವಿರುದ್ಧ ಕೋನವು ಚಿಕ್ಕ ಬಾಹುವಿನ ವಿರುದ್ಧ ಕೋನಕ್ಕಿಂತ ದೊಡ್ಡದು ಅಂತ ಒಂದು ವಿಷಯ. ಅಂದರೆ ಏನರ್ಥ? BC ಈಸ್ ಮೋರ್ ದ್ಯಾನ್ AC ಈಸ್ ಮೋರ್ ದ್ಯಾನ್ AB. ಆವಾಗ ಏನಾಗುತ್ತೆ? BCಯ ವಿರುದ್ಧ ಕೋನ, BC ವಿರುದ್ಧ ಕೋನ ಯಾವುದು? ಕೋನ A ಈಸ್ ಮೋರ್ ದ್ಯಾನ್ AC ವಿರುದ್ಧ ಕೋನ, ಕೋನ B ಈಸ್ ಮೋರ್ ದ್ಯಾನ್ AB ವಿರುದ್ಧ ಕೋನ, ಕೋನ C. ಅರ್ಥ ಆಗ್ತಾ ಇದೆಯಾ? ಇದಕ್ಕೆ ತ್ರಿಭುಜಗಳ ಅಸಮಾನತೆ ಅಂತ ಕರೀತಾರೆ ಅಲ್ವಾ? ಸೊ ದೊಡ್ಡ ಬಾಹುವಿನ ವಿರುದ್ಧ ಕೋನವು ಚಿಕ್ಕ ಬಾಹುವಿನ ವಿರುದ್ಧ ಕೋನಕ್ಕಿಂತ ದೊಡ್ಡದಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮನಸ್ಸಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ. ಸೊ ಅದನ್ನು ಬೇರೆ ತ್ರಿಕೋನಕ್ಕೆ ಅನ್ವಯಿಸಿದ್ರು ಹಾಗೆ ಆಗುತ್ತೆ. ಸೊ ಅದನ್ನು ಸ್ವಲ್ಪ ಈಗ ವಿಚಾರ ಮಾಡೋಣಂತೆ. ನೋಡಿ, ತ್ರಿಭುಜ ABCಲಿ AB ಮೋರ್ ದ್ಯಾನ್ AC ಆಗಿರಲಿ, ಕೋನ Cಯು ಕೋನ Bಗಿಂತ ದೊಡ್ಡದಾಗಿರುತ್ತದೆ ಅಂತ ಅರ್ಥ. ಅಂದರೆ ಇನ್ನೊಂದು ಉದಾಹರಣೆ ಕೊಟ್ಟಿದೆ ಇಲ್ಲಿ. AB 7 AC 4 ಆಗಿದ್ದಾಗ ಕೋನ C ಈಸ್ ಮೋರ್ ದ್ಯಾನ್ ಕೋನ B ಅಂತ. ಕೋನ C ಈಸ್ ಮೋರ್ ದೆನ್ ಕೋನ B. ಹಾಗೆಯೇ
ಕೋನ ವ್ಯತ್ಯಾಸ ಕೊಟ್ಟಾಗ, ಬಾಹು ಕೊಡಲಿಲ್ಲ ಅಂತ ತಿಳ್ಕೊಳ್ಳಿ, ಕೋನ ಕೊಟ್ಟರು. ಈ ಕೋನ ಉದಾಹರಣೆಗೆ 80 ಕೊಟ್ಟರೆ, ಈ ಕೋನ ಒಂದು 30 ಕೊಟ್ಟರೆ, ಸೊ ಇದು 80 ಇದು 30 ಆದಾಗ 80ರ ಆಪೋಸಿಟ್ ಬಾಹು ಅಂದರೆ ಎ ಬಿ ವಿಲ್ ಮೋರ್ ದ್ಯಾನ್ ಇದರ ಆಪೋಸಿಟ್ ಬಾಹು ಎ ಸಿ, ಎ ಬಿ ವಿಲ್ ಮೋರ್ ದ್ಯಾನ್ ಎ ಸಿ ಅಂತ ಆಗುತ್ತೆ. ಸೊ ಆ್ಯಂಗಲ್ ಆಪೋಸಿಟ್ ಟು ಬಿಗ್ಗರ್ ಸೈಡ್ ಈಸ್ ಮೋರ್ ದ್ಯಾನ್ ಆ್ಯಂಗಲ್ ಆಪೋಸಿಟ್ ಟು ಸ್ಮಾಲರ್ ಸೈಡ್ ಅಂತ. ಸೊ ಇದು ಒಂದು ಪ್ರಮೇಯ. ಸೊ ಏನು ಹೇಳ್ತಾರೆ ಪ್ರಮೇಯ? ಇದಕ್ಕೆ ಇಂಗ್ಲೀಷ್ ಏನಂತಾರೆ? ಥೇರಮ್ ಅಂತಾರೆ. ಸೊ ವಾಟ್ ಈಸ್ ದಿಸ್ ಥೇರಮ್ ಸೇಸ್? ಇನ್ ಎನಿ ಟ್ರಯಾಂಗಲ್ if the two sides are unequal, then the angle opposite to the longer side is greater than the angle opposite to the smaller side ಅಂತ. ಅಂದರೆ ದೊಡ್ಡ ಬಾಹುವಿನ ಎದುರಿನ ಕೋನವು ಚಿಕ್ಕ ಬಾಹುವಿನ ಎದುರಿನ ಕೋನಕ್ಕಿಂತ ದೊಡ್ಡದಾಗಿರುತ್ತದೆ ಅಂತ ಹೇಳ್ಬಿಟ್ಟು. ಸೊ ಇದೊಂದು ಥೇರಮ್, ಗೊತ್ತಾಯ್ತಾ? ಇದನಿಗೆ ಸಾಧಿಸೋಣವಾ? ಸೊ ಫಸ್ಟ್ ಸ್ಟೆಪ್ಪು ಎ ಬಿ ಮೋರ್ ದೆನ್ ಎ ಸಿ, ಅಸಮಾನ ತ್ರಿಭುಜ. ಸೆಕೆಂಡ್ ಸ್ಟೆಪ್ಪು ಸಾಧಿಸಬೇಕಾದ್ದು ಆ್ಯಂಗಲ್ ಸಿ ಈಸ್ ಮೋರ್ ದೆನ್ ಆ್ಯಂಗಲ್ ಬಿ. ಥರ್ಡ್ ಸ್ಟೆಪ್ಪು ಕನ್ಸ್ಟ್ರಕ್ಷನ್, ಎ ಡಿ ಈಸ್ ಈಕ್ವಲ್ ಟು ಎ ಸಿ ಆಗುವಂತೆ ಒಂದು ಡಿ ಬಿಂದು ಗುರುತಿಸಬೇಕು ಮತ್ತು ಡಿ ಸಿ ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ಅಲ್ವಾ? ಈಗ ಸಾಧನೆ ಮಾಡೋಣ, ಪ್ರೂಫ್. ಸೊ ದ ಫೋರ್ತ್ ಸ್ಟೆಪ್ ಇನ್ ಎವ್ರಿ ಥಿಯರಮ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ is called proof. ಪ್ರೂಫ್ ಏನು ಪ್ರೂಫು? ಫಸ್ಟ್ ಟ್ರಯಾಂಗಲ್ ಎ ಬಿ ಸಿಯಲ್ಲಿ ಎ ಡಿ ಈಸ್ ಈಕ್ವಲ್ ಟು ಎ ಸಿ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಸೊ ಎರಡು ಬಾಹುಗಳು ಸಮ ಆದಾಗ ವಿರುದ್ಧ ಕೋನ ಸಮ ಆಗಬೇಕಲ್ವಾ? ಸೊ ಎ ಸಿ ಡಿ ಈಸ್ ಈಕ್ವಲ್ ಟು ಎ ಡಿ ಸಿ. ನೋಡಿ, ಎ ಡಿ ಬರೆದಾಗ ಅದು ವಿರುದ್ಧ ಕೋನ ಯಾವುದಾಗುತ್ತೆ? ಸಿ ಆಗುತ್ತೆ. ಹಾಗಿದ್ರೆ ವಿರುದ್ಧ ಕೋನ ಯಾವುದಾಗುತ್ತೆ? ಡಿ ಆಗುತ್ತೆ. ಸೊ ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಡಿ ಆಗುತ್ತೆ. ಇವಾಗ ತ್ರಿಭುಜ ಎ ಬಿ ಡಿ ಸಿ ತೊಗೊಂಡಾಗ ನೋಡಿ, ತ್ರಿಭುಜ ಬಿ ಡಿ ಸಿ ಇದು ಹೊರಕೋನ ಅಂತ ಆಗುತ್ತೆ. ಅದು ಹೆಂಗೆ ನೋಡಿ, ಈಗ ತ್ರಿಭುಜ ಹೀಗಿದೆ, ಕಟ್ ಮಾಡಿ ಬರಿತೀನಿ ಏನು. ಸೊ ಎ ಡಿ ಸಿ ಈಸ್ ಮೋರ್ ದ್ಯಾನ್ ಎ ಬಿ ಸಿ, ಹೊರಕೋನವು ಅಂತರಾಭಿಮುಖ ದೊಡ್ಡದಾಗಿರುತ್ತೆ ಅಂತ. ಅದೇ ರೀತಿ ಎ ಸಿ ಬಿ ಈಸ್ ಮೋರ್ ದ್ಯಾನ್ ಎ ಸಿ ಡಿ. ಈಗ ಎ ಸಿ ಬಿ ನೋಡಿ, ಎ ಸಿ ಬಿ ಈಸ್ ಮೋರ್ ದ್ಯಾನ್ ಎ ಸಿ ಡಿ. ಎ ಸಿ ಬಿಂದ ಫುಲ್ ಬರುತ್ತೆ, ಇಷ್ಟು ದೊಡ್ಡ ಆ್ಯಂಗಲ್. ಸೊ ಇದು ಎ ಸಿ ಬಿ ಮೋರ್ ದ್ಯಾನ್ ಎ ಸಿ ಡಿ. ಯಾಕೆ? ಡಿ ಬಿಂದುವು ಎ ಸಿ ಬಿಯ ಒಳಗಿನ ಬಿಂದು. ಸೊ ಇದು ಒಳಗಿನ ಕೋನ ಇದು, ಆದ್ದರಿಂದ ಇದು ದೊಡ್ಡ ಕೋನ, ಹೊರಕೋನ. ಸೊ ಎ ಸಿ ಬಿ ಮೋರ್ ದ್ಯಾನ್ ಎ ಸಿ ಡಿ ಆಗುತ್ತೆ. ಸೊ ವಾಟ್ ಯು ಗೆಟ್ ಫ್ರಮ್ ದಿಸ್? ಬಟ್ ದೀಸ್ ಟು ಆರ್ ಈಕ್ವಲ್ ಅಂತ ಹೇಳಿದ್ದೇವೆ ಮೊದಲೇ. ಯಾವುದೆಲ್ಲ? ಎ ಸಿ ಡಿ ಮತ್ತು ಎ ಡಿ ಸಿ ಈಕ್ವಲ್ ಅಂತ ಹೇಳಿದ್ದೀವಿ. ಸೊ ವಾಟ್ ಹ್ಯಾಪನ್ ನೌ? ಎ ಸಿ ಬಿ ಈಸ್ ಮೋರ್ ದ್ಯಾನ್ ಎ ಸಿ ಡಿ ಬಿಕಾಸ್ ಡಿ ಈಸ್ ಎ ಪಾಯಿಂಟ್ ಇನ್ಸೈಡ್ ದಿ ಆ್ಯಂಗಲ್. ದ್ಯಾಟ್ಸ್ ವೈ ಯು ಆರ್ ರಿಟನ್ ಲೈಕ್ ದ್ಯಾಟ್. ಆ್ಯಂಡ್ ದೇರ್ ಫೋರ್ ವಾಟ್ ಯು ಗೆಟ್? ಎ ಸಿ ಬಿ ಈಸ್ ಮೋರ್ ದ್ಯಾನ್ ಎ ಬಿ ಸಿ ಅಂತ ಬರುತ್ತೆ ಅಲ್ವಾ? ಸೊ ದಟ್ಸ್ ಆಲ್ ವಾಟ್ ಯು ಟು ಪ್ರೂವ್. ನೌ ಲೆಟ್ ಅಸ್ ವರ್ಕ್ಔಟ್ ಒನ್ ಮೋರ್ ಪ್ರಾಬ್ಲಮ್ ಆನ್ ದಿಸ್. ಅದರ ವಿಲೋಮ ಪ್ರಮೇಯ, ಅದೇ ಪ್ರಮೇಯ ವಿಲೋಮ ಏನಂತದೆ? ಅಸಮಾನ ಬಾಹುವಿನ ತ್ರಿಭುಜದಲ್ಲಿ ದೊಡ್ಡ ಕೋನದ ಅಭಿಮುಖ ಬಾಹು ಚಿಕ್ಕ ಕೋನದ ಅಭಿಮುಖ ಬಾಹುವಿಗಿಂತ ದೊಡ್ಡದಾಗಿರ್ತದೆ. ದೊಡ್ಡ ಕೋನ ಅಂದರೆ ಯಾವುದು? 75 ಡಿಗ್ರಿ. ಅದರ ಅಭಿಮುಖ ಬಾಹು ಅಂದರೆ ಯಾವುದು? ಎ ಬಿ. ಸೊ ಎ ಬಿ ಇನ್ ಟ್ರಯಾಂಗಲ್ ಎ ಬಿ ಸಿ, ಎ ಬಿ ಈಸ್ ಮೋರ್ ದ್ಯಾನ್ ಚಿಕ್ಕ ಕೋನ ಅಂದರೆ ಯಾವುದು? ಬಿ. ಅದರ ಅಪೋಸಿಟ್ ಸೈಡ್ ಯಾವುದು? ಎ ಸಿ. ಎ ಬಿ ಈಸ್ ಮೋರ್ ದ್ಯಾನ್ ಎ ಸಿ ಅಲ್ಲ? ಸೊ ಇನ್ ಎ ಟ್ರಯಾಂಗಲ್ ಹ್ಯಾವಿಂಗ್ ಅನ್ಈಕ್ವಲ್ ಸೈಡ್ಸ್, ಸೈಡ್ ಅಪೋಸಿಟ್ ಟು ದ ಗ್ರೇಟರ್ ಆ್ಯಂಗಲ್ ಈಸ್ ಗ್ರೇಟರ್ ದ್ಯಾನ್ ದಟ್ ಆಫ್ ದಿ ಸ್ಮಾಲರ್ ಆ್ಯಂಗಲ್ ಅಂತ. ಸೊ ಲಾಂಗರ್ ಅಂತ ಬರಿಬೋದು ಅಥವಾ ಗ್ರೇಟರ್ ಅಂತ ಬರಿಬೋದು. ದ ಅದರ್ ವರ್ಡ್ ಈಸ್ ಗ್ರೇಟರ್. ಎರಡು ಒಂದೇ. ಆ್ಯಂಡ್ ನೆಕ್ಸ್ಟ್ ವಿಲ್ ಸಿ ಒನ್ ಎಕ್ಸಾಂಪಲ್. ಎ ಈಸ್ ಈಕ್ವಲ್ ಟು 60, ಬಿ ಈಕ್ವಲ್ ಟು 45, ಸಿ ಈಸ್ ಈಕ್ವಲ್ ಟು 75. ಆ್ಯಂಗಲ್ ಸಿ ಈಸ್ ಮೋರ್ ದ್ಯಾನ್ ಆ್ಯಂಗಲ್ ಬಿ ಆದ್ದರಿಂದ ಎ ಬಿ ಈಸ್ ಮೋರ್ ದ್ಯಾನ್ ಎ ಸಿ.
ಅಲ್ವಾ? ಇಲ್ಲಿ ಈ ಹೇಳಿಕೆ ಇದೆಯಲ್ಲ, ನಾವೇನು ಬರೆದಿದ್ದೀವೋ ಇಲ್ಲಿ, ಇದು ಎಲ್ಲ ರೀತಿಯ ತ್ರಿಕೋನಕ್ಕೂ ಅನ್ವಯಿಸುತ್ತೆ. ಆಮೇಲೆ ಇದರ ಆಧಾರದ ನಾವು ಏನು ಮಾಡ್ಬೋದು ಅಂದರೆ ಕೆಲವು ವಿಷಯ ತಿಳ್ಕೊಬೋದು. ಒಂದನೇದು, ಎರಡು ಬಾಹುಗಳ ಮೊತ್ತವು ಮೂರನೇ ಬಾಹುಗಿಂತ ದೊಡ್ಡದಾಗಿರ್ತದೆ ಅಂತ ಹೇಳ್ಬಿಟ್ಟು. ಏನು, ಸಮ್ ಆಫ್ ಎನಿ ಟೂ ಸೈಡ್ಸ್ ಆಫ್ ಎ ಟ್ರ್ಯಾಂಗಲ್ ಈಸ್ ಮೋರ್ ದ್ಯಾನ್ ದಿ ಥರ್ಡ್ ಸೈಡ್. ಓಕೆ, ಅರ್ಥ ಆಯ್ತಾ? ಇನ್ನೊಂದು ರಿಸಲ್ಟ್ ಇದೆ. ಇನ್ ಎನಿ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಹೈಪಟೆನ್ಯೂಸ್ ಈಸ್ ಅ ಲಾಂಗೆಸ್ಟ್ ಸೈಡ್. ಸೊ ಲಾಂಗೆಸ್ಟ್ ಸೈಡ್ಗೆ ಏನು ಕರೀತಾರೆ? ಹೈಪಟೆನ್ಯೂಸ್ ಅಂತ ಕರೀತಾರೆ. ಆಮೇಲೆ ಉದಾಹರಣೆಗೆ ಪಿ ಕ್ಯೂ ಆರ್ನಲ್ಲಿ ಪಿ ಕ್ಯೂ ಆರ್ 90 ಆದಾಗ ಸೊ ಪಿ ಆರ್ ಎಂಬುದು ಅತಿ ದೊಡ್ಡ ಬಾಹು ಅಂತ ಹೇಳ್ಬಿಟ್ಟು. ಒಂದು ಪ್ರಾಬ್ಲಮ್ಸ್ ಮಾಡೋಣ, 2 ಪ್ರಾಬ್ಲಮ್ಸ್. ಕೆಳಗಿನ ಯಾವ ಸಂದರ್ಭದಲ್ಲಿ ತ್ರಿಭುಜ ರಚಿಸಲು ಸಾಧ್ಯವಾಗುತ್ತೆ ಅಂತ. ಒಂದನೇದು 5, 8, 3 ಈ ಥರ 3 ಸೆಂಟಿ ಕೊಟ್ಟಾಗ ಈಸ್ ಇಟ್ ಪಾಸಿಬಲ್ ಟು ಕನ್ಸ್ಟ್ರಕ್ಟ್ ಎ ಟ್ರ್ಯಾಂಗಲ್? ದ ಸೈಡ್ಸ್ ಆರ್ ಗಿವನ್ ಆಸ್ 5, 8 ಆ್ಯಂಡ್ 3 ಸೆಂಟಿಮೀಟರ್ಸ್. ಚೆಕ್ ಮಾಡೋಣ. ಯಾವುದೇ 2 ಸೈಡ್ ತೊಗೋಬೇಕು. 5 + 3 ತೊಗೊಂಡಾಗ 8 ಬರ್ತದೆ, ಈಸ್ ಈಕ್ವಲ್ ಟು 8 ಬರ್ತದೆ. ಇಟ್ ಶುಡ್ ಬಿ ಮೋರ್ ದ್ಯಾನ್ 8. ಅದು ಮೋರ್ ದ್ಯಾನ್ ಇಲ್ಲ, ಆದ್ದರಿಂದ ತ್ರಿಭುಜ ರಚಿಸಲು ಸಾಧ್ಯವಿಲ್ಲ. ಎನಿ 2 ಸೈಡ್ಸ್ ತೊಗೊಂಡಾಗ ಸಪೋಸ್ 8 + 3 ತೊಗೊಂಡ್ರಿ 11, ಮೋರ್ ದೆನ್ 5. ಆಮೇಲೆ 5 + 3 ತೊಗೊಂಡು 8 ಆಯಿತು. ಆಮೇಲೆ 5 + 8 13. ಸೊ 2 ಕೇಸಲ್ಲಿ ಆಗತ್ತೆ, ಆದರೆ 1 ಕೇಸಲ್ಲಿ ಆಗಲ್ಲ. ಸೊ ಆಗದಿರೋದೇ ಮುಖ್ಯ ನಮಗೆ. ಎಲ್ಲ ಸೈಡ್ಸ್ಗೂ ಹಾಕ್ಬೇಕು, ಅನ್ವಯ ಆಗಬೇಕು. ಸೆಕೆಂಡ್ ಒನ್ 6 + 7 ಮಾಡಿದಾಗ 2 ಸೈಡ್ಸು 6 ಆ್ಯಂಡ್ 7 ತೊಗೊಂಡಾಗ ಲೆಸ್ ದೆನ್ 14 ಬರುತ್ತೆ. ಥರ್ಡ್ ಸೈಡ್ 14 ಇದ್ದಾಗ. ಸೊ ಆಗಲೂ ಕೂಡ ತ್ರಿಭುಜ ರಚಿಸಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಇಟ್ ಬಿ ಮೋರ್ ದೆನ್ ಥರ್ಡ್ ಸೈಡ್. ಕಮಿಂಗ್ ಟು ಥರ್ಡ್ ಒನ್, ಸಿ 12 + 5 ಈ 17 ಆಗುತ್ತೆ, ಈಸ್ ಮೋರ್ ದೆನ್ 13 ಅಲ್ವಾ? ಸೊ 12 + 5 ಈಸ್ ಮೋರ್ ದೆನ್ 13. ದೆನ್ ಇಫ್ ಯು ಟೇಕ್ 13 and 5, 13 and 5 ಈಸ್ 18 ಆಗುತ್ತೆ, 18 ಈಸ್ ಮೋರ್ ದೆನ್ 12. 12 + 13 25 ಆಗುತ್ತೆ, 25 ಈಸ್ ಮೋರ್ ದೆನ್ 5. ಸೊ ಆಲ್ ದ 3 ಕೇಸಸ್ ಪಾಸಿಬಲ್. ಏನು ಪಾಸಿಬಲು? ದ ಸಮ್ ಆಫ್ 2 ಸೈಡ್ಸ್ ಈಸ್ ಮೋರ್ ದ್ಯಾನ್ ದಿ ಥರ್ಡ್ ಸೈಡ್. ಸೊ ಇದೇನರ್ಥ? ಸೊ ಅದರ ಇದ್ರ ಪ್ರಕಾರ, ಕೊರಲರಿ ಪ್ರಕಾರ, ರಿಸಲ್ಟ್ ಪ್ರಕಾರ ಸಮ್ ಆಫ್ 2 ಸೈಡ್ ಮೋರ್ ದೆನ್ ಥರ್ಡ್ ಸೈಡ್ ಅದರಿಂದ ವಿ ಕ್ಯಾನ್ ಕನ್ಸ್ಟ್ರಕ್ಟ್ ಎ ಟ್ರಯಾಂಗಲ್ ಅಂತ. ಓಕೆನಾ? ಸೊ ಇದು ಒಂದು ಪ್ರಾಬ್ಲಮ್, ಅದಕ್ಕೆ ನ್ಯೂಮರಿಕಲ್ ಪ್ರಾಬ್ಲಮ್ ಅಂತ ಕರೀತಾರೆ. ನ್ಯೂಮರಿಕ್ ಅಂದರೆ ಲೆಕ್ಕಾಚಾರ ಕೊಟ್ಟಿರೋದು. ಇವಾಗ ಒಂದು ರೈಡರ್ ಮಾಡೋಣ. ಒಂದು ರೈಡರ್ ಏನಂದರೆ AB ಪ್ಯಾರಲಲ್ CD ಕೊಟ್ಟಿದ್ದಾರೆ. AB ಪ್ಯಾರಲಲ್ CD ಆಗಿದೆ, ಆ್ಯಂಗಲ್ A ಈಸ್ ಮೋರ್ ದ್ಯಾನ್ ಆ್ಯಂಗಲ್ B ಅಂತ ಕೊಟ್ಟಿದ್ದಾರೆ. ಆ್ಯಂಗಲ್ A ಈಸ್ ಮೋರ್ ದ್ಯಾನ್ ಆ್ಯಂಗಲ್ B ಅಂತ ಕೊಟ್ಟಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಇದೊಂದು 70 ಡಿಗ್ರಿ ಇದ್ದರೆ, ಇದೊಂದು 60 ಇದ್ದರೆ, ಎಕ್ಸಾಂಪಲ್ ಪ್ರೂವ್ ದ್ಯಾಟ್ BC ಈಸ್ ಮೋರ್ ದ್ಯಾನ್ AD ಅಂತ ಹೇಳಿದ್ದಾರೆ. BC ಈಸ್ ಮೋರ್ ದ್ಯಾನ್ AD ಅಂತ ಪ್ರೂವ್ ಮಾಡಬೇಕು. ಅದಂಗೆ ಇದಕ್ಕೆ ರೈಡರ್ ಅಂತ ಕರೀತಾರೆ. ಇಲ್ಲಿ ಯಾವುದೇ ಲೆಕ್ಕಾಚಾರಗಳಿಲ್ಲ. ಅಂದರೆ ಲೆಕ್ಕಾಚಾರ ಅಂದರೆ ನ್ಯೂಮರಿಕಲ್ ಇಲ್ಲ, ಡೈರೆಕ್ಟಾಗಿ ಮಾಡಬೇಕಾಗತ್ತೆ. ಸೊ ಅದಕ್ಕೆ ನಾನು ನಿಮಗೆ ಅರ್ಥ ಆಗಲಿ ಅಂತ ಒಂದು ಎಕ್ಸಾಂಪಲ್ ತೊಗೊಂಡೆ. ನೋಡಿ, ಟ್ರ್ಯಾಂಗಲ್ ABM ತೊಗೊಳ್ಳಿ ಫಸ್ಟು. ಟ್ರ್ಯಾಂಗಲ್ ABMಲ್ಲಿ ಆ್ಯಂಗಲ್ A ಈಸ್ ಮೋರ್ ದ್ಯಾನ್ ಆ್ಯಂಗಲ್ B ಅವ್ರು ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೇಟಾ ದತ್ತದಲ್ಲಿ ಕೊಟ್ಟಿದ್ದಾರೆ ಬೈ ಡೇಟಾ. ಆವಾಗ ಸೈಡ್ ಅಪೋಸಿಟ್ ಟು ಗ್ರೇಟರ್ ಆ್ಯಂಗಲ್ ಅಂದರೆ ಯಾವುದು? BM. ನೋಡಿ, ಸೈಡ್ ಅಪೋಸಿಟ್ ಟು ಗ್ರೇಟರ್ ಆ್ಯಂಗಲ್ ಅಂದರೆ ಇದು BM ಈಸ್ ಮೋರ್ ದ್ಯಾನ್ ಸೈಡ್ ಅಪೋಸಿಟ್ ಟು ಸ್ಮಾಲರ್ ಆ್ಯಂಗಲ್ ಅಂದರೆ ಯಾವುದು? ಸೊ BM ಈಸ್ ಮೋರ್ ದ್ಯಾನ್ AM. ಫಸ್ಟ್ ಪಾಯಿಂಟ್. ಇಲ್ಲಿ ಏನಂದರೆ AB ಪ್ಯಾರಲಲ್ CD ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ಎಷ್ಟಾಗುತ್ತೆ? 70 ಡಿಗ್ರಿ ಆಗುತ್ತೆ. ಎಕ್ಸಾಂಪಲ್, ಇದು 60 ಆದರೆ ಇದು 60 ಆಗುತ್ತೆ. ಇದೇನಂತಾರೆ? ಝಡ್ ಆ್ಯಂಗಲ್ಸ್ ಅಥವಾ ಪರ್ಯಾಯ ಕೋನಗಳು ಅಥವಾ ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂತ ಕರೀತಾರೆ. ಈಗ MDC ತ್ರಿಕೋನ ನೋಡಿ. ಸೊ ಈ MC ಈಸ್ ಮೋರ್ ದ್ಯಾನ್ ಸೈಡ್ ಅಪೋಸಿಟ್ ಟು ಸ್ಮಾಲರ್ ಆ್ಯಂಗಲ್ ಅಂದರೆ ಯಾವುದು? MD.
MC is more than MD. ಇದು ರಿಸಲ್ಟ್ ನಂಬರ್ 2. ಸೊ ರಿಸಲ್ಟ್ ನಂಬರ್ 1 ಮತ್ತು 2 ತೊಗೋಬೇಕು. 1 ಏನು ಹೇಳ್ತದೆ, BM ಈಸ್ ಮೋರ್ ದ್ಯಾನ್ AM ಅಂತದೆ. 2 ಏನು ಹೇಳ್ತದೆ, CM ಈಸ್ ಮೋರ್ ದ್ಯಾನ್ DM ಅಂತದೆ. ಸೊ 2 ಆ್ಯಡ್ ಮಾಡಿ, ಲೆಫ್ಟ್ ಸೈಡ್ BM ಪ್ಲಸ್ CM ಬರುತ್ತೆ ಅಲ್ವಾ. ರೈಟ್ ಸೈಡ್ ಏನು ಬರ್ತದೆ, AM ಪ್ಲಸ್ DM ಅಂತ ಬರುತ್ತೆ. ಸೊ AM ಪ್ಲಸ್ DM ಇದು ಫಿಗರ್ ನೋಡ್ರಿ ಏನಾಯ್ತು ಈಗ ಅಂತ. BM ಅಂದರೆ ಇಲ್ಲಿದೆ ನೋಡಿ, CM ಇಲ್ಲಿ 2 ಕೂಡಿಸಿ ಏನಾಗುತ್ತೆ, ಯು ಗೆಟ್ BC. ಆಮೇಲೆ ಇಲ್ಲಿ 2 ಕೂಡಿಸಿ ಏನಾಗುತ್ತೆ, AD ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ. ಫಸ್ಟ್ ಏನು ಮಾಡಿದ್ದು, ಸೈಡ್ ಅಪೋಸಿಟು ಗ್ರೇಟರ್ ಆ್ಯಂಗಲ್ ಬರೆದಿದ್ದು. ಸೆಕೆಂಡಲ್ಲಿ ಕೂಡ ಸೈಡ್ ಅಪೋಸಿಟ್ ಗ್ರೇಟ್ ಆ್ಯಂಗಲ್ ಬರೆದಿದ್ದು. ಆಮೇಲೆ 2 ಒಟ್ಟು ಕಂಪೇರ್ ಮಾಡಿದ್ದು. ಕಂಪೇರ್ ಮಾಡಿದಾಗ ಈ ರಿಸಲ್ಟ್ ಬಂತು. ಸರಿನಾ. ಇದು ಒಂದು ರೈಡರ್. ಗೊತ್ತಾಯ್ತಾ. ಇಂಥ ಲೆಕ್ಕ ನೀವು ಮಾಡೋದಾಗುತ್ತೆ. ಸೊ ಕಲ್ತ್ಕೊಂಡ್ಬರ್ತೀರಾ. ಈಗ ಒಂದು 2 ಹೋಮ್ವರ್ಕು ಸಿಂಪಲ್ಲಾಗಿ. ಒಂದನೇದು ಇನ್ ಟ್ರ್ಯಾಂಗಲ್ ABC, ಈ ಚಿತ್ರ ಅಲ್ಲ, ಜನರಲ್ ನೀವು ಮಾಡಬೇಕು. AB 5.7 ಇದೆ, BC 6.2 ಇದೆ, CA 4.8 ಇದೆ. ದೊಡ್ಡ ಮತ್ತು ಚಿಕ್ಕ ಕೋಣೆ ಹೆಸರು ಹೇಳಬೇಕು. ಈ ಬಾಹುಗಳು ನೋಡ್ಕೊಳ್ಳಿ, ಬಾವು ನೋಡಿಕೊಂಡು ದೊಡ್ಡ ಕೋಣೆ ಯಾವುದು, ಚಿಕ್ಕ ಕೋಣೆ ಯಾವುದು ಅಂತ ಹೇಳಬೇಕು. ಹೇಗೆ ಮಾಡ್ತೀರಾ. ಸೆಕೆಂಡ್ ಒನ್, ಈ ಚಿತ್ರ ಒಂದು ಕೊಟ್ಟಿದ್ದಾರೆ ಇಲ್ಲಿ. ಇದರಲ್ಲಿ CBD ಇಸ್ ಮೋರ್ ದ್ಯಾನ್ BC ಅಂತ ಹೇಳಿದ್ದಾರೆ ನೋಡಿ. ಇದು CBD, ಇದು BCE. ಆದರೆ AB ಮೋರ್ ದ್ಯಾನ್ AC ಎಂದು ಸಾಧಿಸಿರಿ ಅಂತ. ಹೇಗೆ ಮಾಡ್ಕೊಂಬರ್ತೀರಾ. ಇನ್ನೊಂದು ತ್ರಿಭುಜ ABCಯಲ್ಲಿ D ಯು BCಯ ಮೇಲಿನ ಬಿಂದು. AB ಮೋರ್ ದ್ಯಾನ್ AC ಆದರೆ AB ಮೋರ್ ದ್ಯಾನ್ AD ಎಂದು ಸಾಧಿಸಿ. ಸೊ ಇನ್ ಟ್ರಯಾಂಗಲ್ ABC, D is a point on BC. If AB is more than AC, prove that AB is more than AD. So for that you have to take the 2 triangles there. You try yourself. Okay. So I think you understood all these steps. Okay. Jai Sai Ram. Thank you.